ಹಲೋ ಎವ್ರಿವನ್, ಎಲ್ಲರಿಗೂ KMV ರೆಡ್ಡಿ ಶಾಲೆಗೆ ಸ್ವಾಗತ. ನಾನು ರೂಪಾ, ನಿಮಗೆಲ್ಲ ಗೊತ್ತಿರೋ ರೀತಿ ಕನ್ನಡ ಟೀಚರ್. ಓಕೆ, ಈಗ ನಾನು ಹೇಳ್ತಾ ಇರೋ ವಿಷಯ ಎಷ್ಟು ಸುಲಭವಾಗಿ ನೀವು ಕನ್ನಡದಲ್ಲಿ ಅಂಕಗಳನ್ನು ಗಳಿಸಬಹುದು. ಪರೀಕ್ಷೆ ತುಂಬ ಹತ್ತಿರ ಇದೆ. ಸೊ ಹಾಗಾಗಿ ಯಾವ ರೀತಿಯ ಒಂದು ಕ್ರಮಗಳನ್ನು ನೀವು ಫಾಲೋ ಮಾಡ್ತಾ ಹೋದಾಗ ನಿಮಗೆ ಅತಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಕನ್ನಡ ಪೇಪರ್ ನೋಡಿದಾಗ ನಮಗೆ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡಿರ್ತಾರೆ. ಅದರಲ್ಲಿ ಒಂದು 40 MCQ ಆ್ಯಂಡ್ 40 ರೈಟಿಂಗ್ ಪಾರ್ಟ್. ಸೊ 40 MCQ ಏನಿರುತ್ತೆ, ತುಂಬ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ಯಾವುದೇ ತಯಾರಿ ಇಲ್ಲದೆ. ಯಾಕೆ ಅಂತ ಹೇಳಿದ್ರೆ ನಮಗೆ 4 ಪ್ಯಾರಾಗ್ರಾಫ್ಗಳನ್ನು ಕೊಟ್ಟಿರ್ತಾರೆ. 2 ಗದ್ಯಾಂಶ, ಅದು ಅಪರಿಚಿತ ಗದ್ಯಾಂಶ, 2 ಗದ್ಯಾಂಶ ಪರಿಚಿತ ಗದ್ಯಾಂಶ. ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ ಮಕ್ಕಳೇ, ನೀವೆಲ್ಲ ಬಹಳ ಜಾಗ್ರತೆಯಿಂದ ಆ ಗದ್ಯಾಂಶಗಳನ್ನು ಓದೋದು ಮತ್ತು ಪ್ರಶ್ನೆಗೆ ಉತ್ತರಗಳನ್ನು ಬರೆಯೋದು. ನೆಕ್ಸ್ಟ್ ಬಂದಾಗ ನಾವು ಪಾರ್ಟ್ ಬಿ, ಅದರಲ್ಲಿ ವ್ಯಾಕರಣಾಂಶಗಳನ್ನು ನೋಡಬಹುದು. ಬಹಳ ಸುಲಭವಾಗಿ ವ್ಯಾಕರಣಾಂಶಗಳಲ್ಲಿ ನೀವು ಅಂಕಗಳನ್ನು ಗಳಿಸ್ಬೋದು. ಯಾಕೆ ಅಂತ ಕೇಳ್ತೀರಾ? ನೀವು 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಏನು ವ್ಯಾಕರಣಾಂಶಗಳನ್ನು ಓದ್ಕೊಂಡ್ಬಂದಿದ್ದೀರಾ, ಎಲ್ಲ ಇರೋ ವ್ಯಾಕರಣಾಂಶಗಳೇ ಇರುತ್ತೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಹಾಗಾಗಿ ನೀವು ಬಹಳ ಸುಲಭವಾಗಿ ವ್ಯಾಕರಣಾಂಶಗಳಲ್ಲಿ ಅಂಕಗಳನ್ನು ಗಳಿಸ್ಬೋದು. ಇನ್ನು 12 ಅಂಕಗಳಿಗೆ ನಮಗೆ ಯಾವುದು ಲೆಟರ್ ರೈಟಿಂಗ್, ಎಸ್ಸೆ ರೈಟಿಂಗ್, ಏನು ಪತ್ರಲೇಖನ, ಪ್ರಬಂಧ ಮತ್ತು ವರದಿಯನ್ನು ನಾವು ನೋಡ್ತಾ ಹೋಗ್ಬೋದು.